ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ಹಿಂದಿನ ವಿಡಿಯೋದಲ್ಲಿ ನಾವು ಪರಮಶಿವಭಕ್ತನಾದಂತಹ ಶನಿಯ ವಿಚಾರವನ್ನು ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಮತ್ತೋರ್ವ ಪರಮಶಿವಭಕ್ತನಾದಂತಹ ಪುಷ್ಪದಂತ ಅನ್ನುವಂತಹ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪುಷ್ಪದಂತ ಅನ್ನುವಂಥವನು ಒಬ್ಬ ಗಂಧರ್ವ. ಆತ ಮಾಯಾವಿಯಾಗಿರ್ತಾನೆ. ಅಷ್ಟೇ ಅಲ್ಲದೆ ಅವನಿಗೆ ಹಾರುವಂತಹ ಶಕ್ತಿಯೂ ಕೂಡ ಇರುತ್ತೆ. ಗಂಧರ್ವರಿಗೆ, ಯಕ್ಷರಿಗೆ ಈ ರೀತಿಯಾದಂತಹ ಅನೇಕ ವೈವಿಧ್ಯಪೂರ್ಣ ಶಕ್ತಿಗಳು ಅವರಿಗೆ ಜನ್ಮಗತವಾಗಿಯೇ ಇರುತ್ತೆ. ಇವನು ಅಪ್ಪಟ ಶಿವಭಕ್ತ. ಇವನು ಯಾವ ಮಟ್ಟಿಗಿನ ಸಂಗೀತಗಾರ ಅಂತ ಹೇಳಿದ್ರೆ, ಸ್ವತಃ ಇಂದ್ರನ ಆಸ್ಥಾನಕ್ಕೂ ಕೂಡ ಇವನೇ ಆಸ್ಥಾನ ಸಂಗೀತಗಾರ. ಇವನು ಶಿವನನ್ನು ಒಮ್ಮೆ ವಿವಿಧ ರೀತಿಯಾದಂತಹ ಪುಷ್ಪಗಳಿಂದ ಪೂಜಿಸಬೇಕು ಅನ್ನುವಂತಹ ಆಸೆಯೊಂದಿಗೆ ಪುಷ್ಪಗಳನ್ನು ಹುಡುಕ್ತಾ ಇರಬೇಕಾದ್ರೆ ಚಿತ್ರರಥ ಅನ್ನುವಂತಹ ಒಬ್ಬನ ಆಸ್ಥಾನದ ಪಕ್ಕದಲ್ಲಿರುವಂತಹ ಒಂದು ಕೈತೋಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅನೇಕ ರೀತಿಯಾದಂತಹ ಬಣ್ಣಗಳಿಂದ, ಸುಗಂಧಗಳಿಂದ ಕೂಡಿದಂತಹ ಪುಷ್ಪಗಳನ್ನು ನೋಡಿಬಿಡ್ತಾನೆ. ಈ ಪುಷ್ಪಗಳಿಂದ ಶಿವನನ್ನು ಆರಾಧಿಸಬೇಕು ಅಂಥೇಳಿ ಮನಸ್ಸಾಗಿ ಈತ ಕದ್ದು ಅಲ್ಲಿಂದ ಅನೇಕ ಪುಷ್ಪಗಳನ್ನು ತೆಗೆದುಕೊಂಡು ಹೋಗ್ತಾನೆ. ಬೆಳಗ್ಗೆ ಬಂದು ಚಿತ್ರರಥ ನೋಡಿದಂತಹ ಸಂದರ್ಭದಲ್ಲಿ ಅವನೂ ಕೂಡ ಶಿವಭಕ್ತನೇ. ಅವನೂ ಕೂಡ ಈ ಪುಷ್ಪಗಳನ್ನು ಶಿವನ ಪೂಜೆಗಾಗಿಯೇ ಅಂಥೇಳಿ ಬೆಳೆಸಿಟ್ಟಿರ್ತಾನೆ. ಅವನು ಬಂದು ನೋಡಿದಾಗ ಭಟರನ್ನು ಕರೆದು ಕೇಳಿದ್ರೆ ಅವರಿಗೆ ಇಲ್ಲಿ ಏನು ನಡೀತು ಅನ್ನುವಂತಹದ್ದೇ ಗೊತ್ತಿರೋದಿಲ್ಲ. ಎಲ್ಲರೂ ಕೂಡ ಮುಖ ನೋಡ್ಕೋತಾರೆ. ಆದರೆ ಅಲ್ಲಿಂದ ಅವನು ಹೊರಟು ಹೋಗ್ತಾನೆ. ಮರುದಿನ ಬಂದು ನೋಡಿದಾಗ ಮರುದಿನವೂ ಕೂಡ ಅದೇ ರೀತಿಯಾಗಿರುತ್ತೆ. ಪುಷ್ಪದಂತ ಅವನು ಎರಡನೇ ದಿನವೂ ಕೂಡ ಅಲ್ಲಿಂದ ಪುಷ್ಪಗಳನ್ನು ತೆಗೆದುಕೊಂಡು ಹೋಗಿರ್ತಾನೆ. ಮೂರನೆಯ ದಿನ ಚಿತ್ರರಥ ಅವನು ಇಲ್ಲಿ ಏನಾಗ್ತಾ ಇದೆ ಅನ್ನುವಂತಹದ್ದನ್ನು ಕಂಡುಹಿಡಿಯಬೇಕು ಅಂಥೇಳಿ ಸುತ್ತ ದರಗೆಲೆಗಳನ್ನು, ಅಂದರೆ ಒಣಗಿರುವಂತಹ ಎಲೆಗಳನ್ನು ಸುತ್ತ ಹಾಕ್ತಾನೆ. ಯಾಕಂತ ಹೇಳಿದ್ರೆ ಯಾರಾದರೂ ರಾತ್ರಿಯ ಹೊತ್ತಿನಲ್ಲಿ ಬಂದರೆ ಅವರು ನಡೆದಾಗ ಇಲ್ಲಿ ಸದ್ದಾಗತ್ತೆ ಅಂಥೇಳಿ. ಆದರೆ ಈತ ಮಾಯಾವಿ ಅಥವಾ ಹಾರುವ ಶಕ್ತಿ ಇದೆ ಅನ್ನುವಂಥದ್ದು ಆತನಿಗೆ ಗೊತ್ತಿರೋದಿಲ್ಲ ಮತ್ತು ಅಲ್ಲಿರುವಂತಹ ಭಟರಿಗೂ ಕೂಡ ಗೊತ್ತಿರೋದಿಲ್ಲ. ಹೀಗೆ ಅವರೆಲ್ಲರೂ ಕೂಡ ದರಗೆರೆಗಳನ್ನು ಹಾಕಿ ಅದರ ಮೇಲೆ ಬಿಲ್ವ ಪತ್ರೆಗಳನ್ನು ಹಾಕಿರ್ತಾರೆ. ಇತ್ತ ಬಂದಂತಹ ಪುಷ್ಪದಂತ ಅವನು ಆ ಬಿಲ್ವ ಪತ್ರೆಯ ಮೇಲೆ ಅಚಾನಕ್ಕಾಗಿ ಕಾಲನ್ನು ಇಟ್ಟಂತಹ ಸಂದರ್ಭದಲ್ಲಿ ಶಿವನಿಗೆ ಕೈಲಾಸದಲ್ಲಿ ತನ್ನನ್ನೇ ಯಾರೋ ತುಳಿದರು ಅನ್ನುವಂತೆ ಭಾಸ ಆಗಿಬಿಡುತ್ತೆ. ಆಗ ಶಿವ ಈತನನ್ನು ನೋಡಿ ಶಪಿಸಿ ಬಿಡ್ತಾನೆ. ಅಂತ ಹೇಳಿದ್ರೆ, ನಿನಗೆ ಇವತ್ತಿನಿಂದ ಮಾಯವಾಗುವಂತಹ ಮತ್ತು ಹಾರುವಂತಹ ಶಕ್ತಿಯನ್ನು ನಾನು ಕಿತ್ಕೊಂಡಿದ್ದೀನಿ ಅನ್ನುವಂತಹ ಶಾಪವನ್ನು ಕೊಟ್ಬಿಡ್ತಾನೆ. ಆಗಲೇ ಅವನು ಮನುಷ್ಯ ರೂಪವಾಗಿ ಕಾಣಲಿಕ್ಕೆ ಶುರು ಮಾಡ್ತಾನೆ. ಆದರೆ ಸ್ವತಃ ಪುಷ್ಪದಂತನಿಗೆ ತಾನು ಎಲ್ಲರಿಗೂ ಕಾಣಿಸ್ತಾ ಇದ್ದೀನಿ ಅನ್ನುವಂತಹದ್ದು ಗೊತ್ತಿರೋದಿಲ್ಲ. ದರಗೆಲೆಗಳ ಶಬ್ದ ಆದಂತಹ ಸಂದರ್ಭದಲ್ಲಿ ಭಟರು ಬರ್ತಾರೆ. ಭಟರು ಬಂದು ಈತನನ್ನು ನೋಡಿ ಈತನನ್ನು ಎಳೆದುಕೊಂಡು ಹೋಗ್ತಾರೆ. ಈತನಿಗೆ ಆಶ್ಚರ್ಯ, ಅವರೆಲ್ಲರೂ ನನ್ನನ್ನು ಹೇಗೆ ಮುಟ್ತಾ ಇದ್ದಾರೆ ಅಂಥೇಳಿ. ಆಗ ಈತನನ್ನು ಹಿಡಿದುಕೊಂಡು ಹೋಗಿ ಚಿತ್ರರಥನ ಮುಂದೆ ನಿಲ್ಲಿಸ್ತಾರೆ. ಚಿತ್ರರಥ ಈತನಿಗೆ ಸೆರೆಮನೆ ವಾಸವನ್ನು ದಂಡಿಸ್ಬಿಡ್ತಾನೆ. ಈತ ಸೆರೆಮನೆಯಲ್ಲಿರಬೇಕಾದ್ರೆ ಏನಾಗಿದೆ ಎನ್ನುವಂತಹದ್ದನ್ನು ಅರಿತುಕೊಂಡು ಶಿವನನ್ನು ಒಲಿಸಿಕೊಳ್ಬೇಕು ಅಂಥೇಳಿ ಇವತ್ತಿಗೆ ಪ್ರಖ್ಯಾತಿಯನ್ನು ಹೊಂದಿದಂತಹ ಶಿವಮಹಿಮ್ನಾ ಸ್ತೋತ್ರವನ್ನು ಆ ಸೆರೆಮನೆಯಲ್ಲೇ ಕೂತು ರಚನೆಯನ್ನು ಮಾಡಿ ಅದನ್ನು ಹಾಡುವುದರ ಮೂಲಕ ಶಿವನನ್ನು ಒಲಿಸಿಕೊಂಡು ಮತ್ತೆ ತನ್ನ ಮಾಯಾವಿ ಮತ್ತು ಹಾರುವ ಶಕ್ತಿಯನ್ನು ಪಡೆದುಕೊಳ್ತಾನೆ. ಚಿತ್ರರಥನ ಬಳಿ ಕ್ಷಮೆಯನ್ನು ಕೇಳಿ, ಪುಷ್ಪಗಳನ್ನು ಕದ್ದಿದ್ದಕ್ಕೆ ಕ್ಷಮೆಯನ್ನು ಕೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಹೋಗುತ್ತಾ ದಾರಿಯಲ್ಲಿ ಶಿವಮಹಿಮ್ನಾ ಸ್ತೋತ್ರವನ್ನು ಕಂಡುಹಿಡಿದೆ ಎನ್ನುವಂತಹ ಅಹಂಕಾರ ಅವನಲ್ಲಿ ಬಂದುಬಿಟ್ಟಿರುತ್ತೆ. ಆಗ ಶಿವ ಅವನು ಒಬ್ಬ ಮಹಾತ್ಮನ ವೇಷದಲ್ಲಿ, ಸಾಧುವಿನ ವೇಷದಲ್ಲಿ ಬಂದು, ನೀವ್ಯಾಕೆ ಶಿವನ ಮುಂದಿರುವಂತಹ ನಂದಿಯ ಬಾಯಿಯಲ್ಲಿ ಶಿಖರವನ್ನು ನಿರ್ಮಿಸಬಾರ್ದು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆಗ ಈತನಿಗಿದ್ದಂತಹ ಮೊದಲೇ ಅಹಂಕಾರ, ಅದರಲ್ಲೂ ಕೂಡ ಶಿವಮಹಿಮ್ನಾ ಸ್ತೋತ್ರವನ್ನು ರಚಿಸಿದಂತಹ ಅಹಂಕಾರದಲ್ಲಿ ನಾನು ಹಾಗೆ ಮಾಡ್ತೀನಿ ಅಂಥೇಳಿ ನಂದಿಯ ಬಾಯನ್ನು ತೆರೆದು ಆತನ ಹಲ್ಲನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಶಿವಮಹಿಮ್ನಾ ಸ್ತೋತ್ರ ಬರೆದಿರುವಂತಹದ್ದು ತಿಳಿಯುತ್ತೆ. ಅಂದರೆ ಅದಕ್ಕಿನ್ನ ಮುಂಚೆಯೇ ಶಿವಮಹಿಮ್ನಾ ಸ್ತೋತ್ರ ಇರುವಂತಹದ್ದು ಆತನ ಗಮನಕ್ಕೆ ಬರುತ್ತೆ. ಆಗ ಶಿವನ ಬಳಿ ತನ್ನ ಅಹಂಕಾರಕ್ಕೆ ಕ್ಷಮೆಯನ್ನು ಕೇಳಿದಾಗ ಶಿವ ಹೇಳ್ತಾನೆ, ಎಲ್ಲದರ ಸೃಷ್ಟಿಕರ್ತ, ಮೂಲಕರ್ತ ನಾನೇ ಆಗಿರ್ತೀನಿ, ನೀವೆಲ್ಲರೂ ಕೂಡ ನಿಮಿತ್ತ ಮಾತ್ರ ಅನ್ನುವಂತಹದ್ದನ್ನು ತಿಳಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಪುಷ್ಪದಂತ ಅವನು ಅನೇಕ ವರ್ಷಗಳ ಕಾಲ ಗಂಧರ್ವನಾಗಿ ಶಿವಭಕ್ತನಾಗಿ ಜೀವಿಸಿ ಅಲ್ಲಿಂದ ಅವನು ಸ್ವರ್ಗವಾಸಿ ಆಗ್ತಾನೆ. ಇದು ಪ್ರಮುಖವಾದಂತಹ ಶಿವಭಕ್ತನಾದಂತಹ ಪುಷ್ಪದಂತನ ಕಥೆ.
ಮುಂದಿನ ವಿಡಿಯೋದಲ್ಲಿ ಮತ್ತೋರ್ವ ಪ್ರಮುಖ ಶಿವಭಕ್ತನ ಜೀವನ ಚರಿತ್ರೆಯನ್ನು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.